ಹಾಯ್ ಎಲ್ರಿಗೂ ನಮಸ್ಕಾರ. ಲಾಸ್ಟ್ ವಿಡಿಯೋದಲ್ಲಿ ನಾನು ಪ್ಲೇನ್ ಬ್ಲೌಸ್ ಕಟಿಂಗ್ ಅಲ್ಲಿ ಬಾಡಿ ಪಾರ್ಟ್ ನ ಯಾವ ರೀತಿ ಕಟ್ ಮಾಡೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಸ್ಲೀವ್ ಕಟಿಂಗ್ ನ ತುಂಬಾ ಈಸಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರೋದು ಟಕ್ಸ್ ಮಾರ್ಕಿಂಗ್ ನ ಯಾವ ಸೈಜರ್ಗೆ ಎಷ್ಟು ಮಾಡ್ಕೊಳ್ಬೇಕು ಮಾರ್ಕಿಂಗ್ ಅನ್ನೋದು ಗೊತ್ತಾಗ್ತಾರಲ್ಲ. ಸೊ ಆ ಪ್ರಾಬ್ಲಮ್ ಕೂಡ ನಾನು ಈ ವಿಡಿಯೋದಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಯಾರ್ಯಾರೆಲ್ಲ ಇನ್ನು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಲೈಕ್ ಕೊಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಲೀವ್ ನ ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ಬಾಡಿ ಪಾರ್ಟ್ ಕಟ್ ಮಾಡಿದ್ಮೇಲೆ ಉಳಿದಿರುವಂತ ಬಟ್ಟೆ ಇರುತ್ತಲ್ಲ ಅದನ್ನ ತಗೊಂಡು ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡಾಗ ಈ ಪೂರ್ತಿ ಕ್ಲೋಸ್ ಆಗಿರೋದು ನಿಮ್ ಸೈಡ್ ಇರಬೇಕು, ಈ ತರ ಓಪನ್ ಇರೋದು ನಿಮ್ಮ ಆಪೋಸಿಟ್ ಇರಬೇಕು. ಆ ತರ ಬಟ್ಟೆ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ಅಂಡ್ ಈ ಕಡೆ ಇಲ್ಲಿ ನಮಗೆ 4 ಲೇಯರ್ ಆಗಿ ಬಟ್ಟೆ ಇರಬೇಕು. ಇಲ್ಲಿ ಕಾಣಿಸ್ತಿದೆ ನೋಡಿ, ಈ ತರ ಓಪನ್ ಮಾಡಿದ್ರೆ 4 ಲೇಯರ್ ಬಟ್ಟೆ ಇರಬೇಕು. ಈ ರೀತಿ ಬಟ್ಟೆನ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ಇದಾದ್ಮೇಲೆ ನೆಕ್ಸ್ಟ್ ನೀವು ಕಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಇಲ್ಲಿ ಚೆಕ್ ಮಾಡ್ಕೊಳ್ಬೇಕು 4 ಲೇಯರ್ ಕೂಡ ಈಕ್ವಲ್ ಆಗಿದೆಯಾ ಅಂತ. ಈ ತರ ಎಲ್ಲ ಹೆಚ್ಚು ಕಡಿಮೆ ಇತ್ತು ಅಂತಂದ್ರೆ ಫಸ್ಟ್ ಈ ತರ ಒಂದು ಚಿಕ್ಕದಾಗಿ ಒಂದು ಲೈನ್ ಹಾಕೊಂಡ್ಬಿಡಿ. ಕರೆಕ್ಟ್ ಆಗಿ ಈಕ್ವಲ್ ಆಗಿ ಒಂದು ಲೈನ್ ಹಾಕೊಂಡು ಸಮವಾಗಿ ಆ ಲೈನ್ ಮೇಲೆ ಬಟ್ಟೆನ ಕಟ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ಲೈನ್ ಮೇಲೆ ಈಕ್ವಲ್ ಆಗಿ ಬಟ್ಟೆನ ಕಟ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಸಮ ಆಯ್ತು. ಇದಾದ್ಮೇಲೆ ನಾವು ಅಳತೆ ಬ್ಲೌಸ್ ನ ತಗೊಂಡು ಸ್ಲೀವ್ ನ ಉದ್ದ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಬೇಕು. ಸ್ಲೀವ್ ನ ಉದ್ದ ಅಳತೆ ತಗೊಳ್ಳೋದಕ್ಕೆ ನಿಮ್ಮ ಅಳತೆ ಬ್ಲೌಸ್ ನ ತಗೊಳ್ಳಿ. ಈ ರೀತಿ ಇಲ್ಲಿ ಶೋಲ್ಡರ್ ಜಾಯಿಂಟ್ ಆಗಿರುತ್ತಲ್ಲ, ಇಲ್ಲಿಂದ ಇಲ್ಲಿಗೆ ಸ್ಲೀವ್ ನ ಉದ್ದ ಎಷ್ಟಿದೆ ಅಂತ ಈ ರೀತಿ ಚೆಕ್ ಮಾಡ್ಕೊಳ್ಬೇಕು. ಸ್ಲೀವ್ ನ ಉದ್ದ ಎಷ್ಟೇ ಇದ್ರೂ ಸರಿ, ನಾನು ಹೇಳೋ ಮೆಥಡ್ ಅಲ್ಲಿ ನೀವು ಮೆಜರ್ಮೆಂಟ್ ನ ತಗೊಂಡು ಸ್ಲೀವ್ ನ ಕಟ್ ಮಾಡಿದ್ರೆ ತುಂಬಾ ಈಸಿಯಾಗಿ ಕಲ್ತ್ಕೊಂತೀರಾ. ಇಲ್ಲಿಂದ ಇಲ್ಲಿಗೆ ನಂಗೆ ಸ್ಲೀವ್ ನ ಉದ್ದ 5.5 ಇಂಚಸ್ ಬರ್ತಾ ಇದೆ. ನಿಮ್ಮ ಅಳತೆ ಬ್ಲೌಸ್ ಅಲ್ಲಿ ಸ್ಲೀವ್ ನ ಉದ್ದ ಎಷ್ಟು ಬರ್ತಾ ಇದೆ ನೋಡ್ಬಿಟ್ಟು ನಾವು ವಿತೌಟ್ ಲೈನಿಂಗ್ ಬ್ಲೌಸ್ ಅಂದ್ರೆ ಪ್ಲೇನ್ ಬ್ಲೌಸ್ ಕಟ್ ಮಾಡೋದ್ರಿಂದ ಅದಕ್ಕೆ 1.5 ಇಂಚ್ ನ ಎಕ್ಸ್ಟ್ರಾ ಆಡ್ ಮಾಡ್ಕೊಳ್ಬೇಕು. ಫೋಲ್ಡ್ ಮಾಡಿ ಸ್ಟಿಚಿಂಗ್ ಮಾಡ್ಕೊಳ್ಳೋದಕ್ಕೆ 1.5 ಇಂಚ್ ನ ಎಕ್ಸ್ಟ್ರಾ ಆಡ್ ಮಾಡ್ಕೊಳ್ಬೇಕು. 5.5ಗೆ 1.5 ಇಂಚ್ ನ ಆಡ್ ಮಾಡಿದ್ರೆ ನಂದು 7 ಇಂಚ್ ಆಗುತ್ತೆ. ನಿಮ್ಮ ಅಳತೆ ಬ್ಲೌಸ್ ಅಲ್ಲಿ ಸ್ಲೀವ್ ನ ಉದ್ದ ಎಷ್ಟೇ ಇದ್ರೂ ಸರಿ, ಅದಕ್ಕೆ 1.5 ಇಂಚ್ ನ ಆಡ್ ಮಾಡ್ಕೊಳ್ಳಿ. ಸ್ಲೀವ್ ನ ಉದ್ದ ಚೆಕ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಓಪನ್ ಇರುತ್ತಲ್ಲ, ಈ ಡೌನಿಂಗ್ ಇಂದ ನಾವು 7 ಇಂಚ್ ಸ್ಲೀವ್ ನ ಉದ್ದ ಬಂದಿತ್ತು. ನಿಮ್ದು ಎಷ್ಟು ಸ್ಲೀವ್ ನ ಉದ್ದ ಬಂದಿದೆ ನೋಡ್ಬಿಟ್ಟು ಈ ತರ ಟೇಪ್ ನ ಇಟ್ಕೊಂಡು ಇಲ್ಲಿಗೆ ಕರೆಕ್ಟ್ ಆಗಿ ಒಂದು ಮಾರ್ಕ್ ನ ಮಾಡ್ಕೊಳ್ಬೇಕು. ಸ್ಲೀವ್ ನ ಉದ್ದಕ್ಕೆ ನೋಡಿ, ಈ ತರ ಮಾರ್ಕ್ ಮಾಡ್ಕೊಂಡು ಒಂದು ಲೈನ್ ನ ಹಾಕೊಳ್ಳಿ. ಲೈನ್ ನ ಹಾಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ನಾವು ಸ್ಲೀವ್ ಲೂಸ್ ನ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಸ್ಲೀವ್ ಲೂಸ್ ನ ಚೆಕ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಅಳತೆ ಬ್ಲೌಸ್ ನ ತಗೊಂಡು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ತಗೊಳ್ಬೇಕಾಗುತ್ತೆ ಅಳತೆನ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಪಾರ್ಟ್ ಇಂದ ನಾವು ಸ್ಲೀವ್ ಲೂಸ್ ನ ಅಳತೆ ತಗೊಳ್ಬೇಕಾಗುತ್ತೆ. ಇಲ್ಲಿಂದ ಇಲ್ಲಿಗೆ ಈ ತರ ಟೇಪ್ ನ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಸ್ಲೀವ್ ಲೂಸ್ ನನಗೆ 6 ಇಂಚು ಬರ್ತಾ ಇದೆ. ನಿಮ್ಮ ಅಳತೆ ಬ್ಲೌಸ್ ಅಲ್ಲಿ ಸ್ಲೀವ್ ಲೂಸ್ ಎಷ್ಟು ಬರ್ತಾ ಇದೆ ಚೆಕ್ ಮಾಡ್ಕೊಂಡು ಇಲ್ಲಿ ಓಪನ್ ಇದೆಯಲ್ಲ, ಇಲ್ಲಿಂದ ಈ ತರ ಟೇಪ್ ನ ಇಟ್ಕೊಂಡು ಇಲ್ಲಿಗೆ ಒಂದು ಮಾರ್ಕ್ ನ ಮಾಡ್ಕೊಳ್ಳಿ. 6 ಇಂಚಿಗೆ ನಾನು ಮಾರ್ಕ್ ನ ಮಾಡ್ಕೊಂತೀನಿ. ನಿಮ್ಗೆ ಎಷ್ಟು ಸ್ಲೀವ್ ಲೂಸ್ ಬಂದಿದೆ ನೋಡ್ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಈ ಕಡೆಯಿಂದ 2 ಇಂಚ್ ನ ಆಡ್ ಮಾಡಬೇಕು. ಸ್ಟಿಚಿಂಗ್ ಮಾರ್ಜಿನ್ ಗೋಸ್ಕರ ಕಚ್ಚಾಗಿ ಹೋಗುತ್ತೆ. ಸೊ ಹಾಗಾಗಿ ಇಲ್ಲಿಂದ ಎಕ್ಸ್ಟ್ರಾ 2 ಇಂಚ್ ನ ಆಡ್ ಮಾಡ್ಕೊಳ್ಬೇಕು. ಇದು ನಮಗೆ ಬೇಕಾಗಿರೋಂತ ಸ್ಲೀವ್ ಲೂಸ್. ಈ 2 ಎಕ್ಸ್ಟ್ರಾ ಯಾಕೆ ಅಂತ ಅಂದ್ರೆ, ಸ್ಟಿಚಿಂಗ್ ಆದ್ಮೇಲೆ ಒಳಗಡೆ ಕಚ್ಚಾ ಇರುತ್ತಲ್ಲ, ಈ ರೀತಿ ನೋಡಿ ಇಲ್ಲಿ ತೋರಿಸ್ತೀನಿ, ನಿಮ್ಗೆ ಅರ್ಥ ಆಗ್ಲಿ ಅಂತ ಈ ರೀತಿ ತೋರಿಸ್ತಾ ಇದೀನಿ. ಓಕೆನಾ? ನೋಡಿ, ಈ ತರ ಇಲ್ಲಿಂದ ಇರುತ್ತಲ್ಲ, ಇದಕ್ಕೋಸ್ಕರ ನಾವು 2 ಇಂಚ್ ನ ಆಡ್ ಮಾಡ್ಕೊಳ್ಬೇಕು. 2 ಇಂಚ್ ನ ಆಡ್ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಸ್ಲೀವ್ ಡೌನಿಂಗ್ ನ ಮಾರ್ಕಿಂಗ್ ಮಾಡ್ಕೊಳ್ಬೇಕು. ಸ್ಲೀವ್ ಡೌನಿಂಗ್ ಅಂದ್ರೆ ಇಲ್ಲಿಂದ ಇಲ್ಲಿಗೆ ನಾವು ಎಷ್ಟು ಇಂಚ್ ನ ಇಳಿಸ್ಕೊಳ್ಬೇಕು ಸ್ಲೀವ್ ಕಟಿಂಗ್ ಗೆ ಅನ್ನೋದೇ ಸ್ಲೀವ್ ಡೌನಿಂಗ್ ನ ಅಂತೀವಿ. ಈಗ ನೋಡಿ, ನಾನು ಬ್ಲೌಸ್ ನ ಇಟ್ಬಿಟ್ಟು ಯಾವ ರೀತಿ ಅಳತೆ ತಗೊಳ್ಳೋದು ಅನ್ನೋದನ್ನ ತೋರಿಸ್ತೀನಿ. ಫಸ್ಟ್ ನಾವು ಇಲ್ಲಿ ಶೋಲ್ಡರ್ ಜಾಯಿಂಟ್ ಆಗಿರುತ್ತಲ್ಲ, ಇಲ್ಲಿ ಒಂದು ಲೈನ್ ಹಾಕೊಂಡಿರ್ತೀವಲ್ಲ, ಈ 2 ಕೂಡ ಒಟ್ಟಿಗೆ ಈ ರೀತಿ ಸಮವಾಗಿ ಕೂರಿಸ್ಬೇಕು. ಇಲ್ಲೂ ಅಷ್ಟೇ ಈಕ್ವಲ್ ಆಗಿರ್ಬೇಕು. ಈ ರೀತಿ ಸಮ ಕೂರಿಸ್ಬಿಟ್ಟು ಇಲ್ಲಿಂದ ಈ ತರ ಫ್ಲಾಟ್ ಆಗಿ ಎಳೆದ್ಬಿಟ್ಟು ಇಲ್ಲಿ ಡೌನಿಂಗ್ ಇದೆಯಲ್ಲ, ಇಲ್ಲಿ ಸ್ಟಿಚ್ ಆಗಿರುವಂತದ್ದು, ಇಲ್ಲಿಗೆ ಒಂದು ಮಾರ್ಕ್ ನ ಈ ರೀತಿ ಮಾಡ್ಕೊಳ್ಬೇಕು. ಇದೇ ಸ್ಲೀವ್ ಡೌನಿಂಗ್. ಬ್ಲೌಸ್ ಇಟ್ಟು ನಾವೇನೋ ಮಾರ್ಕ್ ಮಾಡ್ಕೊಂಡ್ವಿ ಸ್ಲೀವ್ ಡೌನಿಂಗ್ ನ, ಬಟ್ ಟೇಪ್ ಅಲ್ಲಿ ಯಾವ ರೀತಿ ಅಳತೆ ತಗೊಳ್ಳೋದು ಅನ್ನೋದನ್ನ ತೋರಿಸ್ತೀನಿ. ಸ್ಲೀವ್ ಡೌನಿಂಗ್ ನ ಟೇಪ್ ಅಲ್ಲಿ ಅಳತೆ ತಗೊಳ್ಳೋದಕ್ಕೆ ಈ ತರ ಬ್ಲೌಸ್ ನ ಉಲ್ಟಾ ಹಾಕೊಂಡು ಸ್ಲೀವ್ ನ ಈ ರೀತಿ ಹಾಕೊಳ್ಬೇಕು. ಈ ರೀತಿ ಹಾಕೊಂಡಾದ್ಮೇಲೆ ಇಲ್ಲಿ ಜಾಯಿಂಟ್ ಆಗಿದೆಯಲ್ಲ, ಈ ಜಾಯಿಂಟ್ ಗೆ ಕರೆಕ್ಟ್ ಆಗಿ ಈ ರೀತಿ ಸ್ಕೇಲ್ ನ ಇಡಬೇಕು. ನೀವು ಇದು ಈಕ್ವಲ್ ಆಗಿರ್ಬೇಕು, ಆ ರೀತಿ ಸ್ಕೇಲ್ ನ ಇಡಬೇಕು. ಈ ತರ ನೀಟಾಗಿ ಸ್ಕೇಲ್ ನ ಇಟ್ಬಿಟ್ಟು ಇಲ್ಲಿಂದ ಶೋಲ್ಡರ್ ಜಾಯಿಂಟ್ ಆಗಿರುತ್ತಲ್ಲ, ಇಲ್ಲಿಂದ ಇಲ್ಲಿಗೆ ಎಷ್ಟು ಬರ್ತಾ ಇದೆ ಅಂತ ಚೆಕ್ ಮಾಡ್ಕೊಳ್ಬೇಕು. ನೋಡಿ, 2.25 ಇಂಚಸ್ ಸ್ಲೀವ್ ಡೌನಿಂಗು ಬರ್ತಾ ಇದೆ ಅಳತೆ ತಗೊಂಡಾಗ. ಇದೇ ಸ್ಲೀವ್ ಡೌನಿಂಗ್ ನ ನಾವು ಅಲ್ಲಿ ಮಾರ್ಕಿಂಗ್ ನ ಮಾಡ್ಕೊಳ್ಬೇಕಾಗುತ್ತೆ. ಈಗ ನೋಡಿ, ಸ್ಲೀವ್ ಇಟ್ಬಿಟ್ಟು ನಾವು ಮಾರ್ಕಿಂಗ್ ನ ಮಾಡ್ಕೊಂಡಾಗ ಇಲ್ಲಿಂದ ಇಲ್ಲಿಗೆ 2.5 ಇಂಚಸ್ ಬರ್ತಾ ಇದೆ. ನಾವು ಸ್ಲೀವ್ ನ ಇಟ್ಬಿಟ್ಟು ಮಾರ್ಕಿಂಗ್ ನ ಮಾಡ್ಕೊಳ್ಳುವಾಗ 2.5 ಇಂಚ್ ಬಂದಿದೆಯಲ್ಲ, ಸೊ ಅವಾಗ ನಾವು ಒಂದು 1/4 ಇಂಚ್ ಮೇಲೆ ಈ ತರ ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ರೆಡಿ ಬ್ಲೌಸ್ ನ ಇಟ್ಬಿಟ್ಟು ನಾವು ಮಾರ್ಕಿಂಗ್ ಮಾಡ್ಕೊಂತೀವಿ ಅನ್ಬೇಕಾದ್ರೆ ಸ್ಲೀವ್ ನ ಇಡ್ತೀವಲ್ಲ, ಸ್ಲೀವ್ ಡೌನಿಂಗ್ ಇಲ್ಲಿಗೆ 2.5 ಇಂಚಿಗೆ ಬಂದಿತ್ತು. ಸೊ ಆ ಬ್ಲೌಸ್ ನ ಇಟ್ಟಿರೋ ಟೈಮಲ್ಲಿ 1/4 ಇಂಚ್ ಮೇಲ್ಗೆ ಮಾರ್ಕ್ ನ ಮಾಡ್ಕೊಳ್ಬೇಕಾಗುತ್ತೆ. ಇನ್ ಕೇಸ್ ನಾನೀಗ ಅಳತೆ ತಗೊಳ್ಳೋದನ್ನ ತೋರಿಸಿದ್ನಲ್ಲ, ಯಾವ ತರ ಸ್ಕೇಲ್ ಇಟ್ಬಿಟ್ಟು ಅದ್ರಲ್ಲಿ ನಾವು ಯಾವುದೇ ರೀತಿ 1/4 ಇಂಚ್ ನ ಆಡ್ ಮಾಡ್ಕೊಂಡು ಮೇಲೆ ಮಾರ್ಕಿಂಗ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ಹಾಗಾಗಿ ಮೊದಲೇ ನಾವು ಸ್ಲೀವ್ ನ ಈ ರೀತಿ ಹಾಕೊಂಡ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ಸ್ಕೇಲ್ ನ ಇಟ್ಬಿಟ್ಟು ಎಷ್ಟು ಬರ್ತಾ ಇದೆ ಅಂತ ಚೆಕ್ ಮಾಡ್ಕೊಂಡು ಮಾರ್ಕಿಂಗ್ ನ ಮಾಡ್ಕೊಂಡ್ರೆ ತುಂಬಾ
ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಈಗ ನನಗೆ 2.25 ಇಂಚಸ್ ಸ್ಲೀವ್ ಡೌನಿಂಗ್ ಬಂತು. ಇಲ್ಲಿಗೆ ನಾನು 2.25 ಇಂಚಸ್ಗೆ ಒಂದು ಮಾರ್ಕಿಂಗ್ ನ ಮಾಡ್ಕೊಂಡು ಲೈನ್ ನ ಹಾಕೊಳ್ತೀನಿ. ನೋಡಿ ಈ ರೀತಿ ಒಂದು ಲೈನ್ ನ ಹಾಕೊಳ್ಬೇಕು. ಈಗ ಲೈನ್ ಹಾಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ತಗೊಳ್ಬೇಕಾಗಿರೋ ಮೆಜರ್ಮೆಂಟ್ ಬಂದ್ಬಿಟ್ಟು ಇನ್ನೊಂದು ಸ್ಲೀವ್ ನ ಸುತ್ತಳತೆ ತಗೊಳ್ಬೇಕಾಗುತ್ತೆ ನಾವು. ಇಲ್ಲಿ ಕೆಳಗಡೆ ಸ್ಲೀವ್ ಲೂಸ್ ನ ತಗೊಂಡಿದ್ವಿ ಅಳ್ತೆನ, ಈಗ ಸ್ಲೀವ್ ನ ಸುತ್ತಳತೆ ಇಲ್ಲಿಂದ ಇಲ್ಲಿಗೆ ತಗೊಳ್ಬೇಕಾಗುತ್ತೆ. ಈಗ ನಾವಿಲ್ಲಿ ಜಾಯಿಂಟ್ ಆಗಿರುತ್ತಲ್ಲ, ಇಲ್ಲಿಂದ ಇಲ್ಲಿಗೆ ಟೇಪ್ ತಗೊಂಡು ಅಳತೆ ಮಾಡ್ಕೊಳ್ಳೋಣ. ಈ ರೀತಿ ಟೇಪ್ ನ ಹಿಡಿದು ಬಿಟ್ಟು ಇಲ್ಲಿಂದ ಈ ರೀತಿ ಚೆಕ್ ಮಾಡ್ಕೊಳ್ಬೇಕು. ನೋಡಿ 7.5 ಇಂಚಸ್ ಸ್ಲೀವ್ ನ ಲೂಸು ಬರ್ತಾ ಇದೆ. ನಿಮ್ಮ ಅಳತೆ ಬ್ಲೌಸ್ ಅಲ್ಲಿ ಇದೇ ರೀತಿ ಸ್ಲೀವ್ ನ ಲೂಸು ಎಷ್ಟು ಬರ್ತಾ ಇದೆ ಚೆಕ್ ಮಾಡ್ಕೊಂಡು ಇಲ್ಲಿ ಲೈನ್ ಹಾಕೊಂಡಿರ್ತೀವಲ್ಲ, ಇಲ್ಲಿಂದ ಇಲ್ಲಿಗೆ ನಾನು 7.5 ಇಂಚಸ್ಗೆ ಮಾರ್ಕಿಂಗ್ ನ ಮಾಡ್ಕೊಳ್ತೀನಿ. ಈಗ ನಿಮ್ಮ ಅಳತೆ ಬ್ಲೌಸ್ ಅಲ್ಲಿ ಎಷ್ಟು ಬಂದಿದೆ ನೋಡ್ಬಿಟ್ಟು ಅಷ್ಟಕ್ಕೆ ಮಾರ್ಕ್ ನ ಮಾಡ್ಕೊಳ್ಬೇಕು. ಅಂಡ್ ನೆಕ್ಸ್ಟ್ ಇಲ್ಲಿ ಮಾರ್ಕ್ ನ ಮಾಡ್ಕೊಂಡಿದ್ದಾದ್ಮೇಲೆ ಈ ಕಡೆಯಿಂದನೇ 2 ಇಂಚ್ ನಾವು ಎಕ್ಸ್ಟ್ರಾ ಆಡ್ ಮಾಡ್ಕೊಳ್ಬೇಕು. ಓಕೆನಾ? ಈಗ 2 ಇಂಚ್ ನ ಆಡ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಬಟ್ಟೆ ಕಡಿಮೆ ಇದೆ. ಸೊ ಹಾಗಾಗಿ ನಾನು ಪೀಸ್ ನ ಅಟ್ಯಾಚ್ ಮಾಡ್ಕೊಂತೀನಿ ಸ್ಟಿಚಿಂಗ್ ಮಾಡೋ ಟೈಮಲ್ಲಿ. ಅದು ಕೂಡ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಈಗ ನಾವು 2 ಇಂಚ್ ನ ಎಕ್ಸ್ಟ್ರಾ ತಗೊಳ್ಬೇಕಾಗಿತ್ತು, ಪೀಸ್ ಕಡಿಮೆ ಇದೆ, ಅಟ್ಯಾಚ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈ ನಮಗೆ ಮೇನ್ ಆಗಿ ಬೇಕಾಗಿರೋದು ಇಲ್ಲಿ ಸ್ಲೀವ್ ನ ಲೂಸು ಇದೆ ನಮಗೆ ಬೇಕಾಗಿರೋದು. ಅಂಡ್ ನೆಕ್ಸ್ಟ್ ಇದೆಲ್ಲ ಕಚ್ಚಾಗಿ ಹೋಗುತ್ತೆ. ಇಲ್ಲಿಂದ ಏನ್ ಎಕ್ಸ್ಟ್ರಾ ತಗೊಂಡ್ವಿ, ಇಲ್ಲಿಂದ ಏನ್ ಎಕ್ಸ್ಟ್ರಾ ತಗೊಂಡ್ವಿ, ಇದೆಲ್ಲ ಕಚ್ಚಾಗಿ ಹೋಗುತ್ತೆ. ಸೊ ಹಾಗಾಗಿ ತಲೆ ಕಟ್ಸ್ಕೊಳ್ಳೋ ಅವಶ್ಯಕತೆ ಇರಲ್ಲ, ನಾವು ಬಟ್ಟೆನ ಆಡ್ ಮಾಡ್ಕೊಳ್ಬಹುದು. ಮೆಜರ್ಮೆಂಟ್ ನಮ್ಗೆ ಇಲ್ಲಿ ಸ್ಲೀವ್ ಲೂಸು, ಸ್ಲೀವ್ ರೌಂಡು ಅಂಡ್ ಸ್ಲೀವ್ ನ ಉದ್ದ ಎಲ್ಲ ತಗೊಂಡಿದ್ದಾಯ್ತು. ಈಗ ನೆಕ್ಸ್ಟ್ 2 ಇಂಚ್ ಏನೇನು ಎಕ್ಸ್ಟ್ರಾ ತಗೊಂತೀವಿ ಅದೆಲ್ಲ ನಿಮ್ಗೆ ಕಚ್ಚಾಗಿ ಹೋಗುತ್ತೆ. ಸೊ ನಾವು ಬಟ್ಟೆನ ಅಟ್ಯಾಚ್ ಮಾಡ್ಕೊಳ್ಬಹುದು. ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ನ ಹಾಕೊಳ್ಳೋಣ. ಅಂಡ್ ನೆಕ್ಸ್ಟ್ ಈ ಕಡೆ ನಾವು 2 ಇಂಚ್ ನ ತಗೊಂಡು ಇಲ್ಲಿಗೆ ಒಂದು ಲೈನ್ ನ ಹಾಕೊಳ್ಬೇಕಿತ್ತು. ಸೊ ಹಾಗಾಗಿ ಇವಾಗ ಇಲ್ಲಿ ಇಷ್ಟಕ್ಕೆ ಒಂದು ಲೈನ್ ನ ಆಡ್ ಮಾಡ್ಕೊಳ್ತೀನಿ. ಆಡ್ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಇಲ್ಲಿಂದ ಇಲ್ಲಿಗೆ ನಾವು ಈಗ ಸ್ಲೀವ್ ನ ಶೇಪ್ ನ ತಕೊಳ್ಬೇಕು. ಸ್ಲೀವ್ ಶೇಪ್ ತಕೊಳ್ಳೋದಕ್ಕೆ ಮೊದಲು ಇಲ್ಲಿಂದ ಇಲ್ಲಿಗೆ 1.5 ಇಂಚಷ್ಟು ಮಾರ್ಕ್ ನ ಮಾಡ್ಕೊಳ್ಳಿ. ಯಾವುದೇ ಸೈಜ್ ಬ್ಲೌಸ್ ಆದ್ರೂ ಸರಿ, ಇಲ್ಲಿಂದ ಇಲ್ಲಿಗೆ 1.5 ಇಂಚಷ್ಟು ಮಾರ್ಕ್ ನ ಮಾಡ್ಕೊಂಡ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ನಾವು ಕರು ಶೇಪ್ ನ ಆಡ್ ಮಾಡ್ಕೊಳ್ಬೇಕು. ಕರು ಶೇಪ್ ನ ಆಡ್ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ನೀವು ಇಲ್ಲಿಂದ ಫಸ್ಟ್ 8 ಆಗಿ ಬಂದ್ಬಿಟ್ಟು ಈ ರೀತಿ ಹೋಗ್ಬೇಕಷ್ಟೇ ಫಸ್ಟ್ದು. ಅದಾದ್ಮೇಲೆ ಇನ್ನೊಂದು ಶೇಪ್ ನ ತಕ್ಕೊಳ್ಬೇಕಾದ್ರೆ 2 ಮಧ್ಯೆ 1/2 ಇಂಚ್ ಅಷ್ಟು ಗ್ಯಾಪ್ ಇರಬೇಕು, ಅಷ್ಟು ನೀವು ಶೇಪ್ ನ ತಕ್ಕೊಳ್ಬೇಕು. ನೋಡಿ ಈ ರೀತಿ ಬಂದ್ಬಿಟ್ಟು ಈ ತರ ಹೋಗೋದಷ್ಟೇ. ಇದೇ ಸ್ಲೀವ್ ಶೇಪು. ತುಂಬಾ ಈಸಿಯಾಗಿ ನೀವು ಪೇಪರ್ ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಆಗುತ್ತೆ. ನೋಡಿ ಸ್ಲೀವ್ ನ ಶೇಪ್ ಕೂಡ ತಕ್ಕೊಂಡಿದ್ದಾಯ್ತು. ಇಷ್ಟೇ ಸ್ಲೀವ್ ಮಾರ್ಕಿಂಗ್ ಅನ್ನೋದು ತುಂಬಾ ಈಸಿ. ನೀವು ಯಾವುದೇ ರೀತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ತುಂಬಾ ಆರಾಮಾಗಿ ಕಟ್ ಮಾಡ್ಕೊಳ್ಬಹುದು. ಫಸ್ಟ್ ಸ್ಲೀವ್ ನ ಉದ್ದ ತಗೊಂಡ್ಬಿಟ್ಟು ಅದಕ್ಕೆ 1.5 ಇಂಚ್ ನ ಆಡ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಂಡು ಈ ಕೆಳಗಡೆಯಿಂದ ಲೈನ್ ಹಾಕೊಳ್ಬೇಕು. ಅಂಡ್ ನೆಕ್ಸ್ಟ್ ಅದಾದ್ಮೇಲೆ ಈ ಕೆಳಗಡೆ ಅಳತೆ ಬ್ಲೌಸ್ ಅಲ್ಲಿ ಸ್ಲೀವ್ ರೌಂಡ್ ಅನ್ನೋದೇನಿರುತ್ತೆ ಅದನ್ನ ಅಳತೆ ತಗೊಂಡು ಇಲ್ಲಿಂದ 2 ಇಂಚ್ ನ ಮಾರ್ಕ್ ಮಾಡ್ಕೊಳ್ಬೇಕು. ಅಂಡ್ ನೆಕ್ಸ್ಟ್ ಸ್ಲೀವ್ ಡೌನಿಂಗ್ ನ ಸ್ಲೀವ್ ನ ಇಟ್ಬಿಟ್ಟು ಯಾವ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಳೋದು ಅಥವಾ ಸ್ಟೇಪ್ ಅಲ್ಲಿ ಯಾವ ರೀತಿ ಅಳತೆ ತಗೊಳ್ಳೋದು ಅನ್ನೋದನ್ನ ತೋರಿಸ್ಕೊಟ್ಟಿದೀನಿ. ಮಾರ್ಕಿಂಗ್ ಮಾಡ್ಕೊಂಡು ಲೈನ್ ಹಾಕೊಂಡು ಅದಾದ್ಮೇಲೆ ಸ್ಲೀವ್ ಲೂಸ್ ಇರುತ್ತಲ್ಲ ಅದನ್ನ ಅಳತೆ ತಗೊಂಡ್ಬಿಟ್ಟು, ಸ್ಲೀವ್ ಲೂಸ್ ಅಂದ್ರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿಂದ ಇಲ್ಲಿಗೆ ಸ್ಲೀವ್ ಲೂಸ್ ಎಷ್ಟು ಬರುತ್ತೆ ಅನ್ನೋದನ್ನ ಅಳತೆ ತಗೊಂಡು ಇಲ್ಲಿಂದ ಇಲ್ಲಿ ಟೇಪ್ ಇಟ್ಬಿಟ್ಟು ಮಾರ್ಕ್ ಮಾಡ್ಕೊಂಡು ಅಂಡ್ ನೆಕ್ಸ್ಟ್ ಇದಕ್ಕೆ 2 ಇಂಚ್ ನ ಎಕ್ಸ್ಟ್ರಾ ಮಾರ್ಜಿನ್ ಆಡ್ ಮಾಡ್ಕೊಳ್ಳೋದು. ಇಷ್ಟೇ ನೋಡಿ, ಸಿಂಪಲ್. ಅದಾದ್ಮೇಲೆ ಇಲ್ಲಿ ಶೇಪ್ ನ ತೆಗೆಯೋದಕ್ಕೆ 1.5 ಇಂಚ್ ಅಷ್ಟು ಮಾರ್ಕ್ ನ ಮಾಡ್ಕೊಂಡು ಇಲ್ಲಿಂದ ನಾವು ಶೇಪ್ ನ ತಕೊಳ್ಬೇಕು. ಶೇಪ್ ತಕೊಳ್ಬೇಕಾದ್ರೆ 2 ಮಧ್ಯೆ 1/2 ಇಂಚ್ ಅಷ್ಟು ಗ್ಯಾಪ್ ಇರೋಷ್ಟು ಶೇಪ್ ಗಳನ್ನ ತಕೊಂಡ್ರೆ ಮುಗೀತು. ಈಗ ಕಟಿಂಗ್ ಮಾಡ್ಕೊಳ್ಳೋಣ. ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ಮೊದಲು ಇಲ್ಲಿಂದ ಒಂಚೂರು ಕಟ್ ಮಾಡ್ಕೊಳ್ಳೋಣ. ಲೈನ್ ಹಾಕೊಂಡಿದ್ವಲ್ಲ, ಸೊ ಹಾಗಾಗಿ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ನಮ್ಗೆ ಎಕ್ಸ್ಟ್ರಾ ಬಟ್ಟೆ ಇದ್ರೆ ಕ್ರಾಸಿಂಗ್ ಆಗಿ ಕಟ್ ಮಾಡ್ಬೋದಿತ್ತು. ಸೊ ಇಷ್ಟಕ್ಕೆ ನಾನು ಕಟ್ ಮಾಡ್ಕೊಂಡು ಹಿಂಗ್ ಟರ್ನ್ ಮಾಡ್ಕೊಂಡು ಇಲ್ಲಿಂದ ಈ ಮೊದಲನೇ ಲೈನ್ ಏನಿದೆ ಶೇಪ್ ತೆಗ್ದಿರೋದು ಅದನ್ನ ಕಟಿಂಗ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ನಾವು 4 ಲೇಯರ್ ಇರುತ್ತಲ್ಲ, ಈ 4 ಲೇಯರ್ನು ಕೂಡ ಒಂದೇ ಬಾರಿ ಎತ್ಕೊಂಡು ಮೊದಲನೇ ಲೈನ್ ನ ಕಟಿಂಗ್ ಮಾಡ್ಕೊಳ್ಬೇಕು. ಈ ರೀತಿ ಶೇಪ್ ಏನಿರುತ್ತೆ ಅದೇ ರೀತಿ ಕಟಿಂಗ್ ನ ಮಾಡ್ಕೊಳ್ಬೇಕು. ಅಂಡ್ ನೆಕ್ಸ್ಟ್ ನಾವು 2ನೇ ಶೇಪ್ ನ ಕಟ್ ಮಾಡ್ಕೊಳ್ಳೋದಕ್ಕೆ ಈ 2 ಲೇಯರ್ ಮಾತ್ರ ನಾವು ಎತ್ಕೊಂಡು ಕಟ್ ಮಾಡ್ಕೊಳ್ಬೇಕು. 2 ಲೇಯರ್ ನ ಕೆಳಗಡೆನೆ ಬಿಟ್ಟಿರ್ಬೇಕು. ಹಂಗೂ ಗೊತ್ತಾಗ್ಲಿಲ್ಲ ಅಂದ್ರೆ ನಿಮ್ಗೆ 2 ಲೇಯರ್ ನ ಎತ್ಕೊಳ್ಳಿ, ಜಸ್ಟ್ ಈ ರೀತಿ ಹಾಕೊಳ್ಳಿ. ಹಾಕೊಂಡ್ಬಿಟ್ಟು ಈ ಶೇಪ್ ಏನಿರುತ್ತೆ ಅದನ್ನ ಕಟ್ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿಂದ ಈ ಶೇಪ್ ಏನಿದೆ ಅದೇ ರೀತಿ ಕಟಿಂಗ್ ನ ಮಾಡ್ಕೊಳ್ಳೋಣ. ಇಷ್ಟೇ ನೋಡಿ, ಕಟಿಂಗ್ ಆಯ್ತು. ಈಗ 2 ಕೂಡ ಹಿಂಗೆ ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ ಮೇನ್ ಆಗಿ ನಮ್ಗೆ ಇಲ್ಲಿ ಒಂದು ನ್ಯಾಚ್ ನ ಹಾಕೊಳ್ಳೋಣ. ಸ್ಲೀವ್ ನ ಲೂಸ್ ಮಾರ್ಕಿಂಗ್ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಈ ರೀತಿ ಒಂದು ನ್ಯಾಚ್ ನ ಹಾಕೊಳ್ಳಿ. ಅಂಡ್ ನೆಕ್ಸ್ಟ್ 2 ಮಧ್ಯ ಕರೆಕ್ಟ್ ಆಗಿ ಈ ರೀತಿ ಇಟ್ಕೊಂಡು ಒಂದು ನ್ಯಾಚ್ ನ ಹಾಕೊಳ್ಬೇಕು. ನ್ಯಾಚ್ ಹಾಕೊಂಡಿದ್ದಾದ್ಮೇಲೆ ಇದು ಫ್ರಂಟ್ ಇದು ಬ್ಯಾಕ್. ಸ್ಟಿಚಿಂಗ್ ಮಾಡ್ಬೇಕಾದ್ರೆ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಫ್ರಂಟ್ ಬ್ಯಾಕ್ ಉಲ್ಟಾ ಸ್ಟಿಚಿಂಗ್ ನ ಮಾಡ್ಕೊಂಡ್ಬಿಟ್ಟಿರ್ತೀರಾ ಅಂಡ್ ನೆಕ್ಸ್ಟ್ ಅದು ಕರೆಕ್ಟ್ ಆಗಿ ಬರ್ತಿರಲ್ಲ. ಸೊ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ನಮ್ಗೆ ಈಸಿ ಆಗ್ಬೇಕು ಅಂದ್ರೆ ಫಸ್ಟ್ ನಾವಿಲ್ಲಿ ಒಂದು ಮೆಥಡ್ ನ ಹೇಳ್ಕೊಡ್ತೀನಿ. ಫಸ್ಟ್ ಇಲ್ಲಿ ನಾವು ಪ್ಲಸ್ ನ ಹಾಕೊಳ್ಳೋಣ ಅಂಡ್
ಈ ತರ ಒಂದು ಲೇಯರ್ನ ಈ ರೀತಿ ಎದ್ಬಿಟ್ಟು ಎರಡರ ಮಧ್ಯೆ ಮೈನಸ್ನ ಈ ರೀತಿ ಹಾಕೊಳ್ಬೇಕು. ಅಂಡ್ ನೆಕ್ಸ್ಟ್ ಒಂದು ಲೇಯರ್ನ ಮಾತ್ರ ಈ ರೀತಿ ಎತ್ಕೊಂಡು ಇಲ್ಲಿ ಪ್ಲಸ್ನ ಹಾಕೊಳ್ಬೇಕು. ಈ ರೀತಿ ಯಾಕೆ ಅಂತಂದ್ರೆ ನಾವು ಫ್ರಂಟ್ ಟು ಬ್ಯಾಕ್ ಉಲ್ಟಾ ಆಗದೆ ಈಸಿಯಾಗಿ ಸ್ಟಿಚಿಂಗ್ ಮಾಡ್ಕೊಳ್ಬಹುದು. ಅದು ಯಾವ ರೀತಿ ಅಂತ ಸ್ಟಿಚಿಂಗ್ ಮಾಡ್ಬೇಕಾದ್ರೂ ಕೂಡ ತೋರಿಸ್ಕೊಡ್ತೀನಿ. ಓಕೆನಾ? ನೋಡಿ, ಇಷ್ಟೇ ಸಿಂಪಲ್ ಸ್ಲೀವ್ ಕಟ್ಟಿಂಗು. ಅರ್ಥ ಮಾಡ್ಕೊಂಡ್ರೆ ತುಂಬಾ ಈಸಿಯಾಗಿ ಕಟ್ ಮಾಡ್ಬೋದು. ಇದ್ರಾಗ ಏನು ಕಷ್ಟ ಅನ್ನೋದು ಏನು ಇರಲ್ಲ. ಟಕ್ಸ್ ಮಾರ್ಕಿಂಗು ಕೂಡ ತುಂಬಾ ಈಸಿ. ಅದನ್ನು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಟಕ್ಸ್ ಮಾರ್ಕಿಂಗ್ ನ ಮಾಡ್ಕೊಳ್ಳೋದಕ್ಕೆ ಫ್ರಂಟ್ ಕಟ್ ಮಾಡ್ಕೊಂಡಿರ್ತೀವಲ್ಲ, ಈ ಪಾರ್ಟ್ ನ ತಗೊಳ್ಳಿ. ಈ ಪಾರ್ಟ್ ನ ತಗೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಇಲ್ಲಿ ಕರೆಕ್ಟ್ ಆಗಿ ಸೆಂಟರ್ಗೆ ನೀವು ಕಟ್ ಮಾಡ್ಕೊಳ್ಬೇಕು. ಕರೆಕ್ಟ್ ಆಗಿ ಸೆಂಟರ್ಗೆ ಈ ರೀತಿ ಕಟಿಂಗ್ ನ ಮಾಡ್ಕೊಳ್ಬೇಕು. ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಟಕ್ಸ್ ಮಾರ್ಕಿಂಗ್ ಮಾಡ್ಕೊಳ್ಳೋದು ತುಂಬಾ ಈಸಿ. ಟಕ್ಸ್ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ನೀವು ಇಲ್ಲಿಂದ ಇಲ್ಲಿಗೆ ಬಟ್ಟೆನ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ಫೋಲ್ಡಿಂಗ್ ಮಾಡ್ಕೊಳ್ಬೇಕಾದ್ರೆ ಇದು ಇಲ್ಲಿ ಈಕ್ವಲ್ ಆಗಿರ್ಬೇಕು. ಅಂಡ್ ನೆಕ್ಸ್ಟ್ ಇದು ಇಲ್ಲಿ ಈಕ್ವಲ್ ಆಗಿರ್ಬೇಕು. ಈ ರೀತಿ ಬಟ್ಟೆನ ಫೋಲ್ಡಿಂಗ್ ನ ಮಾಡ್ಕೊಳ್ಬೇಕು. ಫೋಲ್ಡಿಂಗ್ ಮಾಡ್ಕೊಂಡು ಹಿಂಗೆ ಫ್ಲಾಟ್ ಆಗಿ ಎಳ್ಕೊಳ್ಬೇಕು. ಯಾಕಂದ್ರೆ ಓಪನ್ ಮಾಡಿದಾಗ ಒಂದು ಲೈನ್ ಸಿಗುತ್ತೆ. ಸೊ ಹಾಗಾಗಿ ಫ್ಲಾಟ್ ಆಗಿ ಎಳ್ಕೊಂಡಾದ್ಮೇಲೆ ನೋಡಿ, ಇಲ್ಲಿ ಲೈನ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿಗೆ ಒಂದು ಈ ರೀತಿ ಲೈನ್ ನ ಹಾಕೊಳ್ಬೇಕು. ಅಂಡ್ ನೆಕ್ಸ್ಟ್ ಹಿಂಗೆ ಟರ್ನ್ ಮಾಡ್ಕೊಂಡು ಈ ಕಡೆಯಿಂದ ಹಿಂಗೆ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿದಾಗ ಮೇನ್ ಆಗಿ ನಮ್ಗೆ ಇಲ್ಲಿ ಈಕ್ವಲ್ ಆಗಿರ್ಬೇಕು. ಆ ರೀತಿ ಕ್ಲೋಸ್ ಮಾಡ್ಕೊಂಡು ನೋಡಿ, ಈ ತರ ಈಕ್ವಲ್ ಆಗಿ ಇಟ್ಕೊಂಡು ಫ್ಲಾಟ್ ಆಗಿ ಇಲ್ಲೂ ಕೂಡ ಈ ರೀತಿ ಎಳ್ಕೊಳ್ಬೇಕು. ಈಕ್ವಲ್ ಆಗಿದ್ದು ಈ ರೀತಿ ಎಳ್ಕೊಳ್ಳಿ. ಓಪನ್ ಮಾಡಿದಾಗ ಒಂದು ಲೈನ್ ಸಿಗುತ್ತೆ. ಆ ಲೈನ್ ಕರೆಕ್ಟ್ ಆಗಿ ಈ ರೀತಿ ಪ್ಲಸ್ ಮಾರ್ಕ್ ನ ಹಾಕೊಳ್ಬೇಕು. ನೋಡಿ, ಪ್ಲಸ್ ಮಾರ್ಕ್ ಹಾಕೊಂಡಾಗ ಇಲ್ಲಿ ನಾವೇನ್ ಶೇಪ್ ತೆಗೆದಿರ್ತೀವಿ ಅದೇ ಕರೆಕ್ಟ್ ಆಗಿ ಸಿಗುತ್ತೆ. ಮಾರ್ಕಿಂಗ್ ಮಾಡ್ಕೊಳ್ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಸೀದಾ ಅನ್ನೋದು ಕೆಳಗಡೆ ಹೋಗಿರ್ಬೇಕು, ಉಲ್ಟಾ ಅನ್ನೋದು ಮೇಲೆ ಬಂದಿರ್ಬೇಕು ಮೇನ್ ಫ್ಯಾಬ್ರಿಕ್ ಅಲ್ಲಿ. ಸೊ ಆ ರೀತಿ ಇಟ್ಟು ಮಾಡ್ಕೊಳ್ಬೇಕು. ಫಸ್ಟ್ ಈಗ ಇದನ್ನು ಕೂಡ ಇಲ್ಲಿಂದ ಇಲ್ಲಿಗೆ ಈಕ್ವಲ್ ಆಗಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳೋಣ. ಫೋಲ್ಡಿಂಗ್ ಮಾಡ್ಕೊಂಡು ಈ ತರ ಎಳೆದ್ರೆ ಒಂದು ಲೈನ್ ಸಿಗುತ್ತೆ. ಆ ಲೈನ್ ಕರೆಕ್ಟ್ ಆಗಿ ಈ ರೀತಿ ಒಂದು ಲೈನ್ ಹಾಕೊಳ್ಳಿ. ಅಂಡ್ ನೆಕ್ಸ್ಟ್ ಹಿಂಗೆ ಟರ್ನ್ ಮಾಡ್ಕೊಂಡು ಈ ಎರಡು ಪಾರ್ಟಿಂದ ಇಲ್ಲಿ ನಾವು ಈಕ್ವಲ್ ಆಗಿದ್ದ ಇರೋ ತರ ಫೋಲ್ಡಿಂಗ್ ನ ಮಾಡ್ಕೊಳ್ಬೇಕು. ಈ ತರ ಲೈನ್ ನ ಬರೋ ತರ ನೀಟಾಗಿ ಈ ತರ ಎಳೆದ್ರೆ ಸಿಗುತ್ತೆ ಲೈನು. ಸೊ ಅಲ್ಲಿಗೆ ಒಂದು ಈ ರೀತಿ ಇನ್ನೊಂದು ಲೈನ್ ಹಾಕ್ಬೇಕು. ಪ್ಲಸ್ ಆಯ್ತು. ನೋಡಿ, ಇಲ್ಲಿ ನಾವೇನ್ ಶೇಪ್ ತಕೊಂಡಿರ್ತೀವೋ ಅದೇ ಶೇಪ್ ಕರೆಕ್ಟ್ ಆಗಿ ಬರುತ್ತೆ. ಎರಡೂ ಕೂಡ ಮಾರ್ಕಿಂಗ್ ಮಾಡ್ಕೊಂಡಿದ್ದಾಯ್ತು. ಈಗ ನೆಕ್ಸ್ಟ್ ನಾವು ಇಲ್ಲಿಂದ ಈ ಪ್ಲಸ್ ಪಾಯಿಂಟ್ ಹಾಕೊಂಡಿರ್ತೀವಿ, ಇಲ್ಲಿಂದ ಸ್ಟ್ರೈಟು 2.5 ಇಂಚ್ಗೆ ಒಂದು ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ಈ ರೀತಿ ಇದು ಸೇಮ್ ಎಲ್ಲಾ ಸೈಜರ್ಗೂ 2.5 ಇಂಚೇ ಬರುತ್ತೆ. ಈ ಶೇಪ್ ಹತ್ರ ನೀವು ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಈ ಶೇಪ್ ಹತ್ರ ಮಾತ್ರ ಎಲ್ಲರಿಗೂ 2.5 ಇಂಚೇ ಬರುತ್ತೆ. ಒಂದು ಲೈನ್ ನ ಈ ರೀತಿ ಹಾಕೊಳ್ಳೋಣ ಕರೆಕ್ಟ್ ಆಗಿ ಮಧ್ಯ ಭಾಗಕ್ಕೆ ಈ ರೀತಿ ಹಾಕೊಂಡು. ಅಂಡ್ ನೆಕ್ಸ್ಟ್ ಈ ಕಡೆ ಇಲ್ಲಿಂದ 1 ಇಂಚಿಗೆ ಒಂದು ಮಾರ್ಕಿಂಗ್ ನ ಮಾಡ್ಕೊಳ್ಳಿ. ಇದು ಎಲ್ಲರಿಗೂ ಸೇಮೇ ಇರುತ್ತೆ. ಓಕೆನಾ? ಈ ಕಡೆ 1 ಇಂಚಿಗೆ ಒಂದು ಮಾರ್ಕಿಂಗ್ ನ ಮಾಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ನ ಹಾಕೊಳ್ಳಿ. ನೋಡಿ, ಇದು ಫಸ್ಟ್ ಟಕ್ಸ್ ಮಾರ್ಕಿಂಗ್ ಆಯ್ತು. ಇಲ್ಲಿ 2.5 ಇಂಚೆ ಎಲ್ಲರಿಗೂ ಬರುತ್ತೆ. ಮತ್ತೆ ಹೇಳ್ತಾ ಇದೀನಿ, ಟೆನ್ಷನ್ ತಗೊಳಕ್ ಹೋಗ್ಬಿಡಿ. ಅಂಡ್ ನೆಕ್ಸ್ಟ್ ಈ ಕಡೆನೂ ಕೂಡ 2.5 ಇಂಚಿಗೆ ಒಂದು ಮಾರ್ಕಿಂಗ್ ನ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ, 32ರಿಂದ 36 ಸೈಜ್ ಇತ್ತು ಅಂತಂದ್ರೆ 2.5 ಇಂಚೆ ಮಾರ್ಕಿಂಗ್ ನ ಮಾಡ್ಕೊಳ್ಳಿ. 38, 40, 42 ಬಂತು ಅಂತಂದ್ರೆ 3 ಇಂಚಿಗೆ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂಡು ಮಾರ್ಕಿಂಗ್ ನ ಮಾಡ್ಕೊಳ್ಳಿ. ಈಗ ಮೀಡಿಯಂ ಸೈಜ್ ಅಂದ್ರೆ 32ರಿಂದ 36. ಸೊ ಹಾಗಾಗಿ 2.5 ಇಂಚ್ ನ ಮಾರ್ಕಿಂಗ್ ನ ಮಾಡ್ಕೊಳ್ತಾ ಇದೀನಿ. ಅದಕ್ಕಿಂತ ಸೈಜ್ ಜಾಸ್ತಿ ಇತ್ತು ಅಂತ ಅಂದ್ರೆ 3 ಇಂಚಿಗೆ ಮಾರ್ಕಿಂಗ್ ನ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇಲ್ಲಿಗೂ ಕೂಡ 2.5 ಇಂಚ್ ಮಾರ್ಕಿಂಗ್ ಮಾಡ್ಕೊಂಡಿದ್ದಾಯ್ತು. ಒಂದು ಲೈನ್ ಹಾಕೊಳ್ಳೋಣ. ಈ ತರ ಲೈನ್ ಹಾಕೊಂಡು ಇಲ್ಲಿ ನಾವು ಸೈಡ್ ಅಲ್ಲಿ 1/4 ಇಂಚಿಗೆ ಟಕ್ಸ್ ನ ಇಟ್ಕೊಳ್ಬೇಕು. ನೋಡಿ, ಇಲ್ಲಿಂದ ಇಲ್ಲಿಗೆ ಈ ರೀತಿ ಫೋಲ್ಡ್ ಮಾಡಿ 1/4 ಇಂಚಿಗೆ ಟಕ್ಸ್ ನ ಇಟ್ಕೊಳ್ಳೋದು. ಓಕೆನಾ? ಈ ಟಕ್ಸ್ ನು ಕೂಡ ಮಾರ್ಕಿಂಗ್ ಮಾಡ್ಕೊಂಡಿದ್ದಾಯ್ತು. ಈಗ ನೆಕ್ಸ್ಟ್ ನಾವು ಆರ್ಮೋಲ್ ಸೈಡ್ ಇಂದ ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ಟಕ್ಸ್ ಗೆ ಆರ್ಮೋಲ್ ಸೈಡ್ ಇಂದ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ 2.5 ಇಂಚಿಗೆ ಮಾರ್ಕಿಂಗ್ ಮಾಡ್ಕೊಂಡಿದ್ವಲ್ಲ, ಅಲ್ಲಿಂದ ಈ ರೀತಿ ಟೇಪ್ ನ ಸ್ಟ್ರೈಟ್ ಆಗಿ ಈ ರೀತಿ ಇಟ್ಕೊಳ್ಳಿ. ನೋಡಿ, ಈ ರೀತಿ ಇಟ್ಕೊಂಡು 3 ಇಂಚಿಗೆ ಒಂದು ಮಾರ್ಕಿಂಗ್ ನ ಮಾಡ್ಕೊಳ್ತೀನಿ. ಇಲ್ಲೂ ಅಷ್ಟೇ, ನೀವು ಮೀಡಿಯಂ ಸೈಜ್ ಇತ್ತು ಅಂದ್ರೆ 32ರಿಂದ 36 ಇತ್ತು ಅಂದ್ರೆ 3 ಇಂಚಿಗೆ ಮಾರ್ಕಿಂಗ್ ನ ಮಾಡ್ಕೊಳ್ಳಿ. ಅದಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ಹಾಫ್ ಇಂಚ್ ನ ಆಡ್ ಮಾಡ್ಕೊಳ್ಳಿ. ಇಷ್ಟೇ ನೋಡಿ, ಸಿಂಪಲ್ ಟಕ್ಸ್ ಮಾರ್ಕಿಂಗ್. ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಂಥದ್ದು ಏನು ಇರಲ್ಲ. ಇಲ್ಲೂ ಕೂಡ 1/4 ಇಂಚಿಗೆ ಮಾರ್ಕಿಂಗ್ ನ ಮಾಡ್ಕೊಂಡಿದ್ದಾಯ್ತು. ಅಂಡ್ ನೆಕ್ಸ್ಟ್ ಈ ಕಡೆ ಸೈಡ್ ನ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿಂದ 2.5 ಇಂಚಿಗೆ ಒಂದು ಮಾರ್ಕಿಂಗ್ ನ ಮಾಡ್ಕೊಳ್ಳಿ. ಈ ಕಡೆ ಒಂದು ಲೈನ್ ನ ಹಾಕೊಳ್ಳಿ. ಇಷ್ಟೇ ಸಿಂಪಲ್. ನೀವು ಈ ಕಡೆ ಮಾರ್ಕಿಂಗ್ ಮಾಡ್ಕೊಳ್ಬೇಕಾದ್ರೆ ಇದೇ ಮೆಥಡ್ ನ ಯೂಸ್ ಮಾಡಿ. ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡು 1/4 ಇಂಚಸ್ಗೆ ಟಕ್ಸ್ ನ ಇಟ್ಕೊಳ್ಬೇಕು. ನೋಡಿ, ಇಷ್ಟೇ ಸಿಂಪಲ್. ಈಗ ಟಕ್ಸ್ ಮಾರ್ಕಿಂಗ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಗೊತ್ತಾಯ್ತು ಅನ್ಸುತ್ತೆ. ಇನ್ನೊಂದು ಪೀಸ್ಗೆ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಇಟ್ಕೊಂಡು
ಇಲ್ಲಿ ಟಕ್ಸ್ ನ ಮಾರ್ಕಿಂಗ್ ಮಾಡ್ಕೊಂಡಿರ್ತೀವಲ್ಲ ಅದನ್ನೇ ನೀವು ಈಕ್ವಲ್ ಆಗಿ ಹಾಕೊಂಡು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಈ ರೀತಿ ನೀಟಾಗಿ ಈಕ್ವಲ್ ಆಗಿ ಹಾಕೊಳ್ಬೇಕು ನೋಡಿ. ಈ ರೀತಿ ಈಕ್ವಲ್ ಆಗಿ ಹಾಕೊಂಡು ಹಿಂಗೆ ಪ್ರೆಸ್ ಮಾಡಿದ್ರೆ ಇಲ್ಲಿ ನಮ್ಗೆ ಮಾರ್ಕಿಂಗ್ ಆಗಿರುವಂತದ್ದು ಅಚ್ಚಿ ಬಿದ್ದು ಬಿಡುತ್ತೆ. ಸೊ ಟೆನ್ಷನ್ ತಗೊಳಕ್ ಅವಶ್ಯಕತೆ ಇರಲ್ಲ. ಆರಾಮಾಗಿ ನಾವು ಎರಡಕ್ಕೂ ಕೂಡ ಟಕ್ಸ್ ನ ಇಟ್ಕೊಳ್ಬಹುದು. ನೋಡಿ ಟಕ್ಸ್ ಮಾರ್ಕಿಂಗ್ ನ ತುಂಬಾ ಈಸಿಯಾಗಿ ತಿಳಿಸ್ಕೊಟ್ಟಿದ್ದೀನಿ. ಅಂಡ್ ನೆಕ್ಸ್ಟ್ ನಾವು ಕ್ರಾಸ್ ಪೀಸ್ ನ ಮೇನ್ ಫ್ಯಾಬ್ರಿಕ್ ಅಲ್ಲಿ 2 ಲೇಯರ್ ಅಷ್ಟೇ ಕಟ್ ಮಾಡ್ಕೊಂಡಿರ್ತೀವಿ. ನಮಗೆ ಬೇಕಾಗಿರುವಂತದ್ದು ಟೋಟಲ್ 6 ಪೀಸು. 2 ಕಡೆ 3 ಪೀಸ್ ಹಾಕಿ ನಾವು ಸ್ಟಿಚಿಂಗ್ ನ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ 2 ಲೇಯರ್ ನ ಅಷ್ಟೇ ಕಟ್ ಮಾಡ್ಕೊಂಡಿದೀವಲ್ಲ, ಇನ್ನೂ 4 ಲೇಯರ್ ನ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಇದೇ ಫ್ಯಾಬ್ರಿಕ್ ಅಲ್ಲಿ ನಿಮ್ಗೆ ಏನಾದ್ರು ಬಟ್ಟೆ ಉಳ್ದಿತ್ತು ಅಂತ ಅಂದ್ರೆ ಕಟ್ ಮಾಡ್ಕೊಳ್ಬಹುದು. ಇಲ್ಲ ಅಂತಂದ್ರೆ ನಿಮ್ಮ ಹತ್ರ ಲೈನಿಂಗ್ ಪೀಸ್ ಬೇರೆ ಯಾವ್ದಾದ್ರು ಕಟ್ ಮಾಡಿರುವಂತದ್ದು ಉಳ್ದಿರುತ್ತಲ್ಲ, ಬೇರೆ ಬಟ್ಟೆ ಪೀಸು ಈ ತರ ಎಲ್ಲ. ಸೊ ಇದ್ರಲ್ಲಿ ನೀವು ಯಾವ ಕಲರ್ ಆದ್ರೂ ಸರಿ ನೀವು ಇನ್ನೂ 4 ಪೀಸ್ ನ ಕಟಿಂಗ್ ನ ಮಾಡ್ಕೊಳ್ಬೇಕು. ಈ ರೀತಿ ಕರೆಕ್ಟ್ ಆಗಿ ಬಟ್ಟೆ ಮೇಲೆ ಇಟ್ಕೊಂಡು ಏನ್ ಶೇಪ್ ಇದೆ ಅದೇ ರೀತಿ ಕ್ರಾಸ್ ಪೀಸ್ ನ ಕಟಿಂಗ್ ನ ಮಾಡ್ಕೊಳ್ತೀನಿ. ಇಷ್ಟೇ ನೋಡಿ 6 ಪೀಸು ನಮಗೆ ರೆಡಿ ಆಯ್ತು. ಇದು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಯಾವ ರೀತಿ ಅಂತ ತೋರಿಸ್ತೀನಿ. ಟಕ್ಸ್ ಮಾರ್ಕಿಂಗ್ ನ ತುಂಬಾ ಈಸಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸಿದೀನಿ. ಅಂಡ್ ನೆಕ್ಸ್ಟ್ ಸ್ಲೀವ್ ಕಟಿಂಗ್ ಕೂಡ ತುಂಬಾ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ. ಕ್ರಾಸ್ ಪೀಸ್ ನ 6 ಪೀಸ್ ನ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ಇಷ್ಟು ತೋರಿಸ್ಕೊಟ್ಟಿದ್ದೀನಿ. ನಾನು ಎಲ್ಲಾನು ಒಂದೇ ವಿಡಿಯೋದಲ್ಲಿ ಯಾಕೆ ತೋರಿಸಲ್ಲ ಅಂತ ಅಂದ್ರೆ ಹೊಸದಾಗಿ ಕಲಿಯೋರಿಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಪಾರ್ಟ್ ವೈಸ್ ಡೀಟೇಲ್ ಆಗಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ. ಸೊ ನೀವು ಇದನ್ನೆಲ್ಲ ನೋಡ್ಕೊಂಡು ಆರಾಮಾಗಿ ಬ್ಲೌಸ್ ನ ಸ್ಟಿಚಿಂಗ್ ನ ಮಾಡಬಹುದು. ಇದ್ರಲ್ಲಿ ಏನಾದ್ರು ಕನ್ಫ್ಯೂಷನ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಏನಾದ್ರು ಇಷ್ಟ ಆಗ್ತಾ ಇದೆ ಅಂದ್ರೆ ವಿಡಿಯೋಗೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.